ಇಂಡಿಯಾ ಮ್ಯಾಚ್ ನಡೆದೈತೆ. ನಾವು ಮೊನ್ನೆ ಹೇಳಿದ್ವಿ ನಾವು ದೊಡ್ಡ ಸ್ಕ್ರೀನಾಗೆ ಹೋಗಿ ನೋಡೋರಂತ ಅಂತೇಳಿ ಇವಾಗ ನಾವು ಮತ್ತೆ ದೊಡ್ಡ ಸ್ಕ್ರೀನ್ ಹೋಗ ನಡೀರಿ ಅಂತ ಹೇಳ್ತಿದ್ದೀವಿ ಅಷ್ಟೇ ಗೈಸ್. ಇದು ಇಂಡಿಯಾ ಮ್ಯಾಚ್ ವ್ಲಾಗ್ ಆಗಿರ್ತದೆ ನೋಡ್ತಿರಿ. ಅಷ್ಟು ಟೈಮ್ ಆಗ್ತತ್ತ ಗೊತ್ತಿಲ್ಲ, ಒಂದು ಸ್ವಲ್ಪ ಜಾಸ್ತಿ ನೋಡಿ ತೋರಿಸಿ ನೋಡ್ಬೇಕಾಗ್ತದೆ, ಅವಾಗ ಟೈಮಿಂಗ್ ಆಗ್ಬೋದಷ್ಟು. ನೋಡೋಣ ಇವತ್ತು ಇಂಡಿಯಾ ಗೆಲ್ಬೇಕು. ನಾವು ದೊಡ್ಡ ಸ್ಕ್ರೀನ್ನ ಸ್ವಲ್ಪ ಎಲ್ಲ ಆಗೋವರೆಗೆ ಕುಂದಿರ್ಬೇಕಂತ ಒಂದು ಹೋಪ್ಸ್ದಾಗ ಹೋಗ್ತಿದ್ದೀವಿ. ನೋಡೋಣ. ಓಕೆ ಗೈಸ್, ಸಿ ಯು. ಒಂದು ಚಿಂಚಿಡಿ ಅಡಿಕೆ ನೀನು ಹೊಟ್ಟೆ ಶಾರ್ಟ್ ಅಡಿಕೆ ಬೋನ್ ಚಿಂಚಿಡಿ ಯಾಜ ನಿಂಗೆ ಯಾರು ಹೇಳಲಿಲ್ಲ ಹಿಂಗೆ ಯಾರು ಮಾತಾಡಿಸ್ಲಿಲ್ಲ ಇವತ್ತು. ಬೋನು ನಿನಗಾಗಿ ತರಿಸಿರತ್ತೀನಿ, ಊಟಗಳ ತಿನ್ಮಂತ. ಎದಕ್ಕೆ ಹೋಗ್ತಿದ್ದೆ ಸುಮ್ಮನೆ ಒಂದೇನೋ ಫೈನಲಿ ಬಂದವ್ರು ಮತ್ತೊಂದು ಸ್ಕ್ರೀನ್ ಹಾಕ್ಯಾರ ಅಂತ ತಿಳ್ಕೊಂಡು ಹೋಗ್ಬೇಕಷ್ಟೇ ಗೈಸ್. ಎದಕ್ಕೆ ಹೋಗ್ತಿದೆ ಎಲ್ಲ ಏನಂತಾರ ರಿಸಲ್ಟ್ ಗೊತ್ತಿದ್ಮೇಲೆ ಕೂಡ ಕನ್ನಡನಾಗ ಏನಂತಾರ ಔಟ್ಕಮ್ ರಿಸಲ್ಟ್ ಗೊತ್ತಿದ್ಮೇಲೆ ಫಲಿತಾಂಶ ಗೊತ್ತಿದ್ಮೇಲೆ ಯಾಕೆ ಹೋಗ್ತಿದ್ದೀವಿ ಗೈಸ್. ನಾವು ಸುಮ್ಮನೆ ಕೆಲಸ ಎಲ್ಲ ಕುಂತ ಏನ್ ಮಾಡೋಣ ಅಂತ ಹೋಗ್ತಿದ್ದೇವೆ. ಸಣ್ಣ ಹುಡುಗರು ಎಲ್ಲ ಒಳಗ ಯಾವೊಂದು ಏನಂತಾರೆ ಮಚ್ಚರ್ ಆರ್ಸರ್ಗಳಿಲ್ಲ ರೋಡ್ ಮೇಲೆ ಅಷ್ಟು ಜನ ನೋಡ್ತಿದ್ದಾರೆ. ಇವ್ರು ಔಟ್ ಆಗ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ 16 ಓವರ್ ಆಗೋಗೈತೆ. ನಾವ್ ಈಗೇನು ಕಿತ್ತಿ ದಬಾಕಕ್ ಹೋಗ್ತಿದ್ವಿ ನಮ್ಗೂ ಗೊತ್ತಿಲ್ಲ. ಸುಮ್ನೆ ಒಂದು ನೈಟ್ ಡ್ರೆಸ್ ಹಾಕೊಂಡ್ವಿ ಹೋಗ್ತಿದ್ದೇವೆ. ಒಟ್ಟು ಅಲೆಮಾರಿ ಜೀವನ. ಏಯ್ ಹಿಂಗ್ಯಾಕ್ ಬರ್ತೆ ನೋಡೋಣ. ಕಾಮನ್ ಸೆನ್ಸ್ ಮನ ಹಂಗ ಅನ್ಕೊಂಡ್ವಿ. ಅದು ಇದಿತ್ತು ಬೌಲಿಂಗ್. ಅದೇ ಎದಕ್ಕೆ ತಗೊಂಡ್ರಿ ಬ್ಯಾಟಿಂಗ್ ಫಸ್ಟ್ ಸ್ಕೋರ್ ಮಾಡ್ತೀರ ನಂಗೆ. ಅವ್ರಿಗೆ ಸೋತ್ರ ಅಲ್ಲೇ ಹೇಳ್ದೆ ನಾನು. ಅದಕ್ಕೆ ಟಾಸ್ ಯಾರು ಗೆಲ್ತಾರ ಸೋಲ್ತಾರ ನೋಡ್ರಿ ಅಂತ ಅವಾಗ ಹೇಳೇನ್ ನಾನು. ಅದಕ್ಕೆ ಒಂದ್ ನೆನಪಿಲ್ಲ ಹೊರಗಿಲ್ಲ. ಒಂದ್ ಸೈಡ್ ಲೈನ್ದಾಗ ಒಂದ್ ಜನ ಹೋಗತ್ತಾರ ಇದ್ರು ಕೂಡ ಫೋನ್ ಹಿಡ್ಕೊಂಡವ್ರ ಹೊರಗಿದ್ದವ್ರು. ಕ್ರಿಕೆಟ್ ಅಂದ್ರೆ ಅಭಿಮಾನ ತೋರಿಸ್ತಾರ. ಏನ್ ಮಾಡೋದು, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ಫೈನಲ್ ಹೋಗಿ ಅಹಮದಾಬಾದ್ನಾಗ ಇರ್ತಾರ. ಇಲ್ಲ ಬಾಲ್ಸ್ ಎಲ್ಲ ಫೈನಲ್ಸ್ ಅಲ್ಲೇ ಇಡ್ತಾರ. ನೀವ್ ಇಲ್ಲಿ ಹೋಸ್ಟ್ ಮಾಡಿದಾಗ ಸೆಲೆಕ್ಟ್ ಮಾಡುವಾಗ ಒಂದ್ಸಲ ಚೇಂಜ್ ಮಾಡಿ ನೋಡಕ್ ಬರಂಗಿಲ್ಲ. ಸೆಮಿ ಫೈನಲ್ ಇಲ್ಲಿ ಇಟ್ಟು ಫೈನಲ್ ಅಲ್ಲಿ ಇಡೋರು ನೋಡ್ಬೇಕಲ್ಲ. ಇವ್ರು ಕೆಪಾಸಿಟಿ ಜಾಸ್ತಿ ಆಗಿ ಗೊತ್ತೈತಿ. ಯಾಕಂದ್ರೆ ಇದು ಓಲ್ಡ್ ಐತಲ್ಲ, ಅವಾಗಿಂದ ಅಷ್ಟು ಇರ್ಲಿಲ್ಲ. ಅವ್ರು ಎಷ್ಟೈತೆ ಅಷ್ಟ ಮಾಡಿದ್ರ ಕೆಪಾಸಿಟಿ. ಇದು ಹೆಚ್ಚು ಮಾಡ್ಯಾರ ಪ್ಲಾನ್ ಮಾಡಿ ಅಹಮದಾಬಾದ್ದಾಗ. ಎಲ್ದವ್ರ ಸ್ಕ್ರೀನ್ ಹಾಕ್ಯಾರ ಅಂತಂದ್ರೆ ಏನಷ್ಟು ಮಾಹಿತಿಗೂ ಸಿಗ್ಲಿಲ್ಲ. ಆದ್ರ ಸುಮ್ಮಿಲ್ಲ ಹಾಕಿ ಇರ್ತಾರ ಅಂತ ಗೊತ್ತೈತಿ. ನಾವ್ ಇವಾಗ ಸಂಜೆಕನ ಬರ್ಬೇಕಂತಿತ್ತು. ಬಟ್ ಈಗ ನಾವೆಲ್ಲ ಗ್ರೂಪ್ ಮಧ್ಯಾಹ್ನ ಬಂದಿದ್ವಿ ಅಂತೇಳಿ ಸಪ್ರೇಟ್ ನಮ್ಮ ಸ್ಕ್ರೀನ್ ನೋಡಕಂದ್ ಮೊದ್ಲೈತ್ ನಮ್ ಇಲ್ಲಿ ಬರ್ಬೇಕಂತ ಅನ್ನೋದು. ಬೇರೆ ಬೇರೆ ಕಡೆ ಹಾಕ್ಯಾರ. ಬಟ್ ಸ್ವಲ್ಪ ಅಲ್ಲಿ ಎಲ್ಲಾರು ಇರ್ತಾರ. ಇಲ್ಲಿ ಬರೀ ಮೆಂಬರ್ಸ್ ಅಷ್ಟ ಅನ್ಕೊಳ್ಳಿ ಸ್ವಲ್ಪ ಅನ್ಸಂಗಿಲ್ಲ. ಅಕೋಡ್ ಅದ ನೋಡಕ ಬಂದಾರ ಎಲ್ಲಾರು. ಪಾಪ ಸ್ಕ್ರೀನಿಂಗ್ ಐತಂತ ಹೇಳಿ. ಹೇಳೋದು ಈ ಕಡೆ ಬೇಕಾದ್ರೆ ಡ್ರೆಸ್. ಇದು ನೈಟ್ ಸೂಟ್ ಅಂತ ಅನ್ಸಂಗಿಲ್ಲ ನೋಡ್ರಿ. ಇದು ಇಂಥ ಚಲೋ ಬಟ್ಟೆದೈತಿ. ಇದು ಹೊರಗೋಳ ಹಾಕೊಳಂಗೆ 2-in-1 ಹಾಕೊಂಡ್ ಬಂದೇವ್ ನಾವು. ಅದಕ್ಕೆ ಏನಾದ್ರು ಗೆಲ್ತಾರಂತ ಬೇಗ ಹಿಂಗ. ಅಯ್ಯೋ ಬೇರೆ ಗೆಲ್ಲಗೇನ ಮಾಡಪ್ಪ. ಇವಾಗ ಗೆಲ್ಲದ ಹೋಗಾಗ ನೋಡ್ಬೇಕಂತ ಹಿಂಗ್ ಸ್ವಲ್ಪ ಚಲೋ ಚಲೋ ಬಟ್ಟೆ ಹಾಕೊಂಡ್ ಬಂದೇವು. ಅಂತ ಹಳೆ ಬಟ್ಟೆ ಹಾಕೊಂಡ್ ಇಲ್ಲಿ ಇದ್ರ ಡಾನ್ಸ್ ಇಲ್ಲ ಅಂದ್ರೆ ನೋ ಅಂತ ಅಷ್ಟೇ.
ಇಲ್ಲಿ ಪೈಲಾನೆ ಎಲ್ಲ ಬಂದು ಹಿಡ್ಕೊತಾರೆ ನೋಡಿ ಜಾಗ. ಇದು ಔಟ್ ಆಗೋದು ನೋಡ, ಅದೇ ಪೈಲಾನ ಔಟ್ ಆಗಿ ನೋಡಿ. ನಾನು ಎಷ್ಟು ಇಲ್ಲಿಂದ ಕಾಣಿಸೋದ ನಂಬರ್ 18 ಆಗಿರ್ಬೋದು. 15 ವರ್ಷ ನಂತರ 10 ವರ್ಷ ಆಯ್ತು. ಇಲ್ಲಿ ನೋಡಿ ಜಾಸ್ತಿ ತೊಳೆದಿಲ್ಲ, ನೋಡಕ್ಕಂತ ಬಂದು ಕ್ರೌಡ್ ಅಷ್ಟೇ ಐತೆ, ಸಣ್ಣದಾಯ್ತು. ಮನ್ಯಾಗ ನೋಡೋದು ಬಿಟ್ಟು ಅದು ಬಂದಿಲ್ಲ ನಾನು. ಈಗ ಮುಗೀತು, ಈಗ 2 ಅವರ್ ಐತಿ. 10 ವರ್ಷ 2 ಅವರ್ ಐತಿ ಮುಗೀತು ಈಗ. ಮತ್ತು ಆಮೇಲೆ ನಾವು ನ್ಯೂಜಿಲ್ಯಾಂಡ್ ಏನದು ಬ್ಯಾಟಿಂಗ್ ಏನು ಅಷ್ಟು ನೋಡ್ಬೇಕಂತೇನಿಲ್ಲ, ಬಟ್ ಇದು ಇವರು ಸೋಲಾತಾರ ನೋಡ್ಬೇಕಂತೇನಿಲ್ಲ, ಸುಮ್ಮ ಅಷ್ಟೇ. ಅದಕ್ಕೆ ಮುಗೀತು, ಇನ್ನೇನು 2 ಅವರ್ ಉಳ್ದ. ಯಾರು ಗೆಲ್ತಾರೆ ಅದಕ್ಕೆ ನೋಡ್ರಿ. ನಾ ಆನ್ ಮಾಡಿ ನೋಡ್ರಿ, ಅಲ್ಲಿ ಟೈಮಿಂಗ್ ನೋಡಿ ಆನ್ ಆಗೈತಿ ನಾನು. ಲಾಸ್ಟ್ 1 ಅವರ್ ಉಳಿದೈತೆ ನೋಡ್ರಿ. 5 ಜನ ಔಟ್ ಆಗ್ಯಾರ. ಸ್ಕೋರ್ ಏನು 240 ತಲುಪಂಗೆ ಕಾಣೋದು. 240 ತಲುಪಂಗೆ ಕಾಣುವಲ್ದಂತ. ಇದು ನೋಡ್ರಿ, ಇದು ಹಿಂದೆ ಐತೆ ನೋಡ್ರಿ. ನಾವೆಲ್ಲಿ ನಿಂತೀವಿ ಈಗ ಅಷ್ಟೇ. ಯಾವಾಗ ಎಲ್ಲಿ ಕೊಡ್ತೀವಿ ಗೊತ್ತಿಲ್ಲ. ಕ್ಲಾಸ್ ಹೊಡ್ಯಾತಾರೆ. ಔಟ್ ಆಗೋದು ನೋಡ್ರಿ ಗೈಸ್, ಹಿಂಗೆ ಐತೆ ನೋಡ್ರಿ. ಏನು ಹೇಳ ನೀವು ಅಷ್ಟೇ ನೋಡ್ತೀವಿ. ನೋಡ್ಜಿ ಗೈಸ್, 256 ಟು ವಿನ್. ಅವರಿಗೆ 1200 ಇರ್ಬೇಕು. ಯಾರಿಗೆ ಗೊತ್ತವ್ರು ಜಬರ್ದಸ್ತ ಬಡದ್ರಂದ್ರೆ ಏನು ಮಾಡೋಕ್ಕಾಗಿಲ್ಲ, ಬಡಿಸ್ಕೊಂಡು ಕುಂದ್ರಬೇಕಾಗ್ತೈತಿ. ಅಮಿತ್ ಶಾ ಅವ್ರನ್ನ ತೋರಿಸಿದ್ರು, ನಾವು ಅದನ್ನೆಲ್ಲ ತೋರಿಸ್ಲಿಲ್ಲ. ಮತ್ತೆ ಏನಾರ ಸುಮ್ಮನೆ ಅದಕ್ಕಂತೇಳಿ. ಬಟ್ ಅವ್ರಲ್ಲಿ ಬಂದಾರ, ಎಲ್ಲರಿಗೂ ಗೊತ್ತೈತೆ ಅವ್ರು ಹೋಮ್ ಟೌನ್ ಐತೆ ಅಂತೇಳಿ. ಈ ಕೂದಲು ಯಾಕೆ ಇಷ್ಟು ಆಯ್ಲೆ ಆಗತ್ತವ ನಮಗೆ ತಿಳಿ ನಾವಲ್ಲಿ ಸಮ್ಮರ್ ಸಲ ಒಳ್ಳೇದಂತ. ಹೌದು, ಸಮ್ಮರ್ಗೆ ಹೆಂಗೆ ಅದು ಒಳ್ಳೇದೇ. ನಮಗೂ ಸ್ವಲ್ಪ ಗ್ರೋತ್ ಆಗ್ಯಾವ ಕೂದಲು, ಅದೇನು ಪ್ರಾಬ್ಲಮ್ ಅಲ್ಲ. ಆದ್ರೆ ಆಯಿಲ್ ಅದು ತೊಳೆಯೋದ ಪ್ರಾಬ್ಲಮ್ ಆಗ್ತೈತಿ 2-3 ದಿನಕ್ಕೊಮ್ಮೆ ಅಷ್ಟೇ. ಅಂತ ಸೋಲ್ತಾರ ಗೆಲ್ತಾರ. 50-50 ಕೊಡ್ತಾರೆ ಇವ್ರು ಯಾವಾಗಿದ್ರು. ತಕ್ಕಡಿ ತೋಗಿಸ್ತಾರ ನೋಡಿ ಇಬ್ರದವ್ರು. ಹೇಳ್ರಿ, ನಿಮ್ಗೇನು ಅನಿಸುತ್ತೆ? ಸೋಲ್ತಾರ ಗೆಲ್ತಾರ? ಸೋಲ್ತಾರ ಗೆಲ್ತಾರ? ಗೆಲ್ತಾರ ಮೇಡಮ್. ಸೋಲ್ತಾರ ಗೆಲ್ತಾರ ಎಲ್ಲ ನೋಡತ್ತಂತೇಳಿ ಪ್ರತಿಕ್ರಿಯೆ ಕೊಡವಲ್ರಿ. ನಮಗೆ ಒಂಥರ ಟೇಬಲ್ ಕ್ಲೀನ್ ಮಾಡ್ಸತ್ತೇವ, ಅದಾದ್ಮೇಲೆ ಕೇಳ್ತೇವ. ನೋಡಿ ಕ್ರೌಡ್ ಹೆಂಗೈತೆ ಒಂಜರ. ಎಲ್ಲರೂ ನಾವು ಕ್ಲಬ್ಬಿಗೆ ಬಂದಾಗಿನ ಇಷ್ಟು ಕ್ರೌಡ್ ಇವತ್ತೇ ನೋಡಿ. ಅದು ನ್ಯೂ ಇಯರಿಗೆ ಬಿಟ್ರೆ. ಹೌದು, ಎಲ್ಲರೂ ನೋಡ್ರಿ ಎಷ್ಟು ಕ್ರಿಕೆಟ್ ನೋಡಕ್ಕಂತ ಬಂದು ಕುಂತಾರೆ. ಇದು ನೋಡ್ರಿ ಇಷ್ಟು ಕ್ರೌಡ್ ಇವತ್ತ ನೋಡಿ. ಅವರು ಎಲ್ಲ ಕ್ರೌಡ್ ಚೆನ್ನಾಗಿದೆ, ಎಲ್ಲ ಲೈವ್ಲಿ ಆಗೈತಿ. ಎಲ್ಲ ಹೋಗೋಕ್ಕಿಂತ ನಮ್ಗೆ ಇಲ್ಲೇ ಬಂದೆ ನಾವು ಸುಮ್ಮನೆ. ಸೋತ್ರೆ ಹಾಯ್ ಹಾಯ್, ಇಲ್ಲ ಬಾಯ್ ಬಾಯ್ ಅಂತ ಹೇಳ್ತಿದ್ದೇವೆ ನಾವು. ಅದಕ್ಕೆ ಈಗಲೇ ಸಾರಿ, ಗೆದ್ರೆ ಹಾಯ್ ಹಾಯ್, ಸೋತ್ರೆ ಬಾಯ್ ಬಾಯ್ ಅಷ್ಟೇ ಗೈಸ್. ನೋಡೋಣ ಏನು ಮಾಡ್ತಾರಂತ. ಸೋಲ್ತಾರೆ ಹೇಳಂದ್ರೆ ಎಲ್ಲ ಗೆಲ್ತಾರಂತ. ಹೌದು, ಟೆನ್ಷನ್ದಾಗ ಇರ್ತಾರ ಅವ್ರ. ನ್ಯೂಜಿಲ್ಯಾಂಡ್ ಅಷ್ಟು ಇದಿಲ್ಲ, ಪ್ರೊಫೆಷನಲ್ಸ್ ಅಲ್ಲ ಅವರು. ಇಂಗ್ಲೆಂಡ್ ಪ್ರೊಫೆಷನಲ್. ಅದು ಅವರು ನ್ಯೂಜಿಲ್ಯಾಂಡ್ದವ್ರ ಭಾಳ ಸಲ ನೋಡಿದ್ರು, ಬರೀ ಅಂದ್ರೆ ಇದರ ಪ್ರೆಷರ್ ದಂಡ್ ಲೈನ್ ಐತಿ. ನಾನು ಇಂಗ್ಲೆಂಡ್ದವ್ರು ಯಾವತ್ತಿದ್ರು ಇದು ಪ್ರೊಫೆಷನಲ್ ಅವರು. ಮತ್ತೆ ನಮ್ಮ ಬಳ್ಳಾರಿನಾಗೆ ನಮ್ದು ಸ್ಟೇಡಿಯಂ ಶುರು ಆದಾಗ ನಿಮ್ಮ ಅಜ್ಜ ಕರ್ಕೊಂಡು ಹೋಗಿದ್ದೆ ನಮ್ಮನ್ನ ಕ್ರಿಕೆಟ್ ಮ್ಯಾಚ್ ನೋಡಕ್. ಗೊತ್ತಾ? ಇವು ಚಂದಮಾಮನ ಕತೆಗಳು ನೋಡ್ರಿ ಹೋಗಿದ್ವಿ ಫಸ್ಟ್. ಅಲ್ಲ ಮತ್ತೆ ಅದೇ ಇವ್ರಿಗೆ ಎಲ್ಲದಕ್ಕೂ ಒಂದು ಫ್ಲಾಶ್ ಬ್ಯಾಕ್ ಯಾಕಿರ್ತದೆ ಅಂದ್ರೆ ಫಸ್ಟ್ ಡೇನೋ ಸೆಕೆಂಡ್ ಡೇನೋ ಬಂದು ಹೋಗ್ಬಿಟ್ಟಿದ್ದ ಗವಾಸ್ಕರ್. ನಾವು 3ನೇದಕ್ಕೂ 4ನೇ ದಿನಕ್ಕೆ ಹೋಗಿದ್ವಿ. ಟಿಕೆಟ್ ನಿಮ್ಮ ತಾತ ಎಲ್ಲ ಹೋಗಿ ತಗೊಂಡ್ಬಂದಿದ್ದೆ. 100 ರೂಪೀಸ್ ಈಚ್. ಅವಾಗಿನ ಕಾಲ 100 ರೂಪೀಸ್ ಅಂದ್ರೆ ಏನು ನೋಡಿ.
ಅಲ್ಲಿ ಹೋಗಿ ನೋಡಿ ಬಂದಿದ್ವಿ ಸಾಯಂಕಾಲ 4 ಗಂಟೆವರೆಗೆ ಬಂದಿದ್ವಿ. ಎಲ್ಲ ಬ್ಯಾಗ್ನಾಗ ಏನೇನೋ ತಿಂಡಿ ಅದು ಇದೆಲ್ಲ ತಗೊಂಡು ಹೋಗಿದ್ವಿ. ಅಲ್ಲಿ ನಿಮ್ಮ ಕ್ರಶ್ ರವಿಶಾಸ್ತ್ರಿ ಬಗ್ಗೆ ಹೇಳ್ರಿ ನೀವು ಜರ. ರವಿಶಾಸ್ತ್ರಿ ನಮಗೆ ಕಪಿಲ್ ದೇವ್ ಇಷ್ಟ. ನಿಮ್ಮ ಫ್ರೆಂಡ್ಸಿಗೆ ರವಿಶಾಸ್ತ್ರಿ ಇಷ್ಟ, ನೇಬರ್ಸಿಗೆ ಯಾವಾಗಲೂ ಶ್ರೀನಾಥ್ ನಿಮಗೆ ಅಲ್ಲ ಶ್ರೀಕಾಂತ್ ಅಲ್ಲ, ಅವ್ರಿಗೆ ರವಿಶಾಸ್ತ್ರಿ ಇಷ್ಟ, ನಿಮಗೆ ಕಪಿಲ್ ದೇವ್ ಇಷ್ಟ. ಶ್ರೀಕಾಂತ್ ಇಷ್ಟ ನಮಗೆ. ಶ್ರೀಕಾಂತ್ ಇವ್ರು ಯಾರು ಇಷ್ಟ ನಮ್ಗೆ ಅಷ್ಟು ಗೊತ್ತಿಲ್ಲ ಕೃಷ್ಣಮಾಚಾರಿ guys. ಶ್ರೀಕಾಂತ್ ಕೃಷ್ಣಮಾಚಾರಿ ಇದನ್ನ ಮುಂದೆ ಸ್ವಲ್ಪ ಹಂಗೆ ಸ್ವಲ್ಪ ನೋಡ್ರಿ ಹೆಂಗ್ ಮಾಡತ್ತಾರಂತ ಈಗ ಇಲ್ಲಿ ಕೂಡ. ಕೃಷ್ಣಮಾಚಾರಿ ಶ್ರೀಕಾಂತ್ ಇಲ್ಲ ನೋಡ್ರಿ ಔಟ್ ಆಗತ್ತಂತ ಹಿಂಗೆ ಕ್ಯಾಚ್ ಡ್ರಾಪ್ ಒಂದೇ ರನ್ನಿಗೆ ಔಟ್ ಆಗ್ತೈತಿ ನೋಡ್ರಿ. ಕ್ಯಾಚ್ ಬಿಟ್ಟು ಅವ್ರ ಪಾಪ ಕ್ಯಾಚ್ ಬಿಟ್ಟ ತೋರಿಸ್ಬಾರ್ದು ಅವ್ರನ್ನ, ಇವರ ಬಿಟ್ಟಾರ ಅಂತ ಹೇಳಿ. ಎಲ್ಲರೂ ಇಲ್ಲಾಂದ್ರೆ ಇವಾಗ ಗೆದ್ರ ಅಲ್ಲಿ ಡಾನ್ಸ್, ಇಲ್ಲಾಂದ್ರೆ ಈಗ ಮುಖ ಮುಚ್ಕೊಂಡು ಎದ್ದೋಗ್ತೇವೆ ಅಷ್ಟೇ. ಹೇಳ್ತಿದ್ದೆ ನೋಡ್ರಿ ನಾವು ಇಲ್ಲಿ ಡ್ರಿಂಕ್ಸ್ ಅಲ್ಲಿ ಮತ್ತೆ ಏನ್ ಬೇಕಂತ ಅನ್ಕೋಬೇಡ್ರಿ, ಬ್ರೀಸರ್ ಐತದ ಬರೀ ನೋಡೋರ್ ಪ್ರೇಕ್ಷಕರು. ಒಂದ್ ಔಟ್ ಆಯ್ತು ನೋಡ್ರಿ ಇವಾಗ ಡಾನ್ಸ್. ಅವಾಗ ಮಾಡೋದು ಇವಾಗ ಮಾಡ್ತಿದ್ದ. ಗೆದ್ರೆ ಇವತ್ತು ಯಾವ ಸಾಂಗ್ ಅಂದ್ರೆ ದಾದಾ ಯಾರು ಗೊತ್ತಾ ಅಂತ, ಅಂದ್ರ ಇಂಡಿಯಾ ಇವ್ರ ಟೀಮ್ ದಾದಾ ಯಾರು ಗೊತ್ತಾ ಅಷ್ಟೇ ಗೈಸ್. ಕನ್ನಡನೇ ಮಾಡೋದು ನಾವು ಮಾಡಿದ್ರೆ. ಅವ್ ಹೊಸ ಬ್ಯಾಟ್ ತರ್ಸ್ಕೊಂಡು ಅದಕ್ಕೆ ಔಟ್ ಆಗಿರ್ಬೇಕವ. ಹೊಸ ಬ್ಯಾಟ್ ತರ್ಸಿದವ ಅಕ್ಷರ್ ಪಟೇಲ್ ನೋಡ್ರಿ. ನಾವ್ ಮೀಟ್ ಆಗಿದ್ವಿ ಇವ್ರನ್ನ ಅಥವಾ ಏನ್ ಹೇಳಲ್ಲ. ಅವಾಗಿನ ಫೋಟೋ ಎಲ್ಲ ಅಟ್ಯಾಚ್ ಮಾಡ್ಬೇಕಿದ್ರ ನಿಜವಾಗ್ಲೂ ಫೋಟೋ ನಾವು ಅಕ್ಷರ್ ಪಟೇಲ್ ಹುಡುಕ್ತೀನಿ ತಡಿ. ಈಗ ನಾವ್ ಮೀಟ್ ಆಗಿದ್ವಿ ಅವ್ರನ್ನ, ಮುಗಿಯಾಕ ಬಂದಿತ್ತು ಅವ್ರದ್ದು. ಇನ್ನೇ ನಾವ್ ತೊಳಂಗಿಲ್ಲ ಅಂತ ನಮ್ದು ಆದ್ಮೇಲೆ ಸೆಲೆಕ್ಷನ್ ಆಯ್ತು ನೋಡ್ರಿ ಅವ್ರದ್ದು. ಇವತ್ತೆಲ್ಲೋ ಆಡತ್ತಾರ ಅವ್ರು. 3 ಜನನು ಮೀಟ್ ಆಗ್ಯಾವ. ನಾವು ಬೂಮ್ರನ್ ಮೀಟ್ ಹಾಕೋರು ಅಕ್ಷರ್ ಪಟೇಲ್ ಸಿಕ್ಕಿದ್ರು, ಅವ್ರಿಗೆ ಮೀಟ್ ಆಗಿ ಬಂದೆ. ಗೂಗಲ್ ಫೋಟೋ ನಾನು ನೋಡ್ತೀನಿ, ಅಟ್ಯಾಚ್ ಮಾಡ್ತೀನಿ ಸಿಕ್ತಂದ್ರೆ. ಅಕ್ಷರ್ ಪಟೇಲ್ ಕರಿಯರ್ ಮುಗ್ದಿ ತಂದಿದ್ರು. ನಾವ್ ಇಬ್ರು ಮೀಟ್ ಆದ್ಮೇಲೆ ನೋಡ್ರಿ ಇವತ್ತೆಲ್ಲಿದಾರ ಅಂತೇಳಿ ನಾವ್ ಲಕ್ಕಿ ಅಂತ ಯಾಕೆ ಹೇಳೋದು ನಾವು. ಸುಮ್ನೆ ಹಂಗೆ ಮುಟ್ಟಿದ್ದೆಲ್ಲ ಚಿನ್ನ, ಮುಟ್ಟಿದ್ದೆಲ್ಲ ಚಿನ್ನ. ನಾ ಬರ್ತಿದ್ದೀನಿ ಚಿನ್ನ, ನಾ ಬರ್ತಿದ್ದೀನಿ ಅಷ್ಟೇ. ನೋಡಿ ನಾವು ಡ್ರಿಂಕ್ಸ್ ಮಾಡೋದೇ ಬೇಡ, ಇಷ್ಟು ಕ್ರೇಜಿಯಾಗಿ ಆಲ್ರೆಡಿ ಇರ್ತೀವಿ ನಾವು ಕುಡಿಯೋದೇ ಬೇಕಾಗಿಲ್ಲ ನಮಗೆ. ಸುಮ್ಮನೆ ಹಂಗೆ ನಾವು 11ನೇ ತಾರೀಕಿಂದ ಅಷ್ಟೇ ಇದು ಮಾಡ್ತಿದ್ದಾರೆ ಪ್ರತಿಭಟನೆ. ಯಾಕೆ ದರ್ಶನ್ ಹೊರಗೆ ಬರ್ಬೇಕಂತ. ಬರ್ಬೋದು ಅದಕ್ಕೆ ಮಾಹೋಲ್ ನೋಡ್ರಿ ಎಲ್ಲಾರು ಒಟ್ಟು ಔಟ್ 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 ಅಂತೇಳಿ ಹಿಂಗೆ ಮಾಡತ್ತಾರ. पूरा करवाया, लॉन्च स्टार्ट होने से पहले पूरा क्लीन करवाया. अभी है कल से फिर से उधर ही है. ನೋಡಿ ಔಟ್ ಅಂದ ನನಗೂ ಜೋರ್ ಅನ್ಸದ್. ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ ನಾವು ಹೊಡೆದ್ರೆ ಆದ್ಮೇಲೆ ಏನ್ ಮಾಡೋಣ ಹೇಳ್ರಿ. ಇಲ್ಲ ಗೆದ್ದಾಗ ಮತ್ತೆ ಲೈವ್ ರಿಯಾಕ್ಷನ್ ತೋರಿಸ್ತೀನಿ, ನೋಡ್ತೀರಿ. ಮಾಡ್ತಿದ್ದೀವಿ 8 ವಿಕೆಟ್ ಬಿದ್ದು ಲೈವ್ ಆಕ್ಷನ್ ಕ್ಯಾಪ್ಚರ್ ಆಗೋಲ್ದು. ಬಟ್ ಗೆದ್ದಾಗ ಲೈವ್ ತೋರಿಸ್ತೀವಿ, ನೀವು ಸ್ಟೇಟ್ ಟ್ಯೂನ್ ಕೊನೆವರೆಗೆ ನೋಡ್ರಿ ವಿಡಿಯೋ. ಎನಿ ಮೂಮೆಂಟ್ ವಿನ್ನಿಂಗ್. ಈಗ ಎನಿ ಮೂಮೆಂಟ್ ವಿನ್ನಿಂಗ್ ಡಾನ್ಸಿಂಗ್. ಇವಾಗ ಎನಿ ಮೂಮೆಂಟ್ ವಿನ್ನಿಂಗ್ ದಾದಾ ಯಾರು ಗೊತ್ತಾ, ತಲಾ ಸ್ವ್ಯಾಗ್ ಗೊತ್ತಾ. ಈಗ ನೋಡ್ರಿ ಇಲ್ಲಿ 9 ವಿಕೆಟ್ ಡೌನ್. ನಾವು ಡೌನ್ ಆಗೋ ಟೈಮ್ ನಿದ್ದೆ ಬರ್ತದೆ ನಮಗೂ. ಬೀಗಿ ಬರೋ ಮುಂದೆ ಎಕ್ಸ್ಪ್ರೆಷನ್ ಹೆಂಗಿತ್ತು ನಮ್ದು. ಈಗ ಗೆಲ್ತೀವಿ ಮೊದಲೇ ಫಸ್ಟ್ ಹೇಳಿದ್ವಿ ನಾವು. ಏನಿಲ್ಲ ನಾವು ಇಂಡಿಯಾದಲ್ಲಿ ವಿನ್ ಅಂತ ಬಂದಿದ್ದು ಬಂದೇ ಮಾಡೋದು ಪಾಸಿಟಿವ್. ವರ್ಲ್ಡ್ ಕಪ್ ಗೆದ್ವು. ನೋಡಿ ಬೆಳಗಾವಿ ಕ್ಲಬ್ ಮಿಂಚ್ತಾ ಇತ್ತು ನೋಡ್ರಿ. ಮೌರ್ಯ ಭಾರತ್ ಮಾತಾ ಕಿ ಜೈ. ನಮ್ಮ ಏನು ಚಿತ್ರ ಡಾನ್ಸ್ ಹಿಡಿರಿಲ್ಲ ಯಾರು ಹೆಂಗ್ ಮಾಡ್ಲಿ ನಾನು. ವಿಡಿಯೋ ಯಾವುದು ನನ್ ಬಾಯ್ಲೆ ನಾನು ಅಂದ ಆಮೇಲೆ ಹಾಕೋತಾನ ಅದನ್ನ. ನಿಮ್ಮ ಮನೆಯವ್ರು ಏನ್ ಡಾನ್ಸ್ ಮಾಡೋರು ನೋಡಿ. ದಾದಾ ಬಾಲ ದಾದಾ ಯಾರು ಗೊತ್ತಾ.
ತಲಾ ಸ್ವ್ಯಾಗ್ ಗೊತ್ತಾ, ಸುಖ ಸ್ಟೈಲ್ ಗೊತ್ತಾ, ಜಕ ಸೈಡ್ ಗೊತ್ತಾ, ಏಕ್ ದೋ ಚಾರ್ ಪಂಚ್. ಗೆದ್ದು ಹೋಗ್ತಾ ಇದ್ದೀವಿ ಅಷ್ಟೇ. ಇಂಡಿಯನ್ ಗೆಲ್ಸೇ ಹೋಗ್ತಿದ್ದೇವ್ ನಾವು ಹೊರಗೆ ಬೆಳಗಾಂ ಕ್ಲಬ್ಬಿಂದ. ನೋಡ್ರಿ ಎಲ್ಲ ಹೊಸ ಹೊಸದು. ಅವ್ರು ಗೆಲ್ತಾರೆ ಅಂತ ಗೊತ್ತಿದ್ನ ಎಲ್ಲ ಹೊಸ ಹೊಸದು ಹಾಕೊಂಬಂದೇನು ಅದಕ್ಕೆ. ಹಳೆ ಹಾಕೊಂಬಂದಿಲ್ಲ ನಾವು. ನೋಡಿ ಗೈಸ್, ನಾವು ಗೆದ್ದು ಅಣ್ಣ, ನಾವು ಗೆದ್ದು ಅಷ್ಟೇ ಗೈಸ್, ಮತ್ತೇನಿಲ್ಲ. ನಾವು ಗೆಲ್ತೀವಿ ಅಂತ ಗೊತ್ತಿತ್ತು, ನಾವು ಹೊಸ ಹೊಸದು ಹಾಕೊಂಬಂದಿಲ್ಲ, ಅದಕ್ಕೆ ಹಳೆ ಹಾಕೊಂಬಂದಿಲ್ಲ. ಇಂಡಿಯಾ ಗೆಲ್ತಾರಂತ ಗೊತ್ತಿತ್ತು ನಮಗೆ. ಬಾಣ ಇಲ್ಲಿ ಜಾಸ್ತಿ ಬೆಳಕೈತಿ, ಅಲ್ಲಿ ಕತ್ಲಾಗ ಮಾಡ್ಸಿದ್ರೆ ಡಾನ್ಸ್ ನನಗೆ ಇವರು. ನೀವೇನ್ ಮಾಡೋರಿದ್ರಿ ಬಾಜು ಸುಮ್ಮನೆ ನಿಂದಿರ್ತಾರೆ, ಏನೂ ಮಾಡೋದಿಲ್ಲ, ಏನಿಲ್ಲ. ಇಲ್ಲೇ ಸ್ಟಾರ್ಟ್ ಮಾಡಿ ಲ್ಯಾಂಡ್ ಮಾಡತ್ತೇವೆ. ನಂದು ವಾಯ್ಸ್ ಇದಾಗ ಆಗುತ್ತೆ, ಯಾಕಂದ್ರೆ ಭಾಳ ಹೊತ್ತಾಯ್ತು ಹೊರಗೆ ಕೊಳ್ಳ ಕೂತಿದ್ದಕ್ಕೆ ನಾವು. ಅಣ್ಣ ಬಾಣ ಅಂದ್ರೆ ನನ್ನ ರೈಟ್ ಲೆಫ್ಟ್ ಸೈಡ್ ದಾದ ಬೋಲೋ ದಾದ ಯಾರ್ ಗೊತ್ತಾ, ತಲಾ ಸ್ವ್ಯಾಗ್ ಗೊತ್ತಾ, ಸುಖ ಸ್ಟೈಲ್ ಗೊತ್ತಾ, ಜಕ ಸೈಡ್ ಗೊತ್ತಾ, ಏಕ್ ದೋ ಚಾರ್ ಪಂಚ್. ಅದೇನೋ ಹಿಂಗ್ ಮಾಡ್ತಾನೆ.